Hi my dear students, welcome to your science class. In the previous class we were discussing about enrichment of ores. In this enrichment of ore they have given about gangue. Gangue means the unwanted or clay impurities found in the ore. ಓರಲ್ಲಿ ಸಿಗುವಂತಹ ಇಂಪ್ಯೂರಿಟೀಸ್ನ ಗ್ಯಾಂಗ್ಯೂ ಅಂತ ಹೇಳ್ತೀವಿ. ಓಕೆನಾ? ದ ಮೆಥಡ್ ಆಫ್ ಸಪ್ರೇಷನ್ ಆಫ್ ಗ್ಯಾಂಗ್ಯೂ ಫ್ರಮ್ ಓರ್ಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಇಟ್. ಅದರಲ್ಲಿ ಎಂತಹ ಇಂಪ್ಯೂರಿಟೀಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಯರ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಲೋ ಇನ್ ದ ಆಕ್ಟಿವಿಟಿ ಸೀರೀಸ್. ಹೌ ಕೆನ್ ವಿ ಎಕ್ಸ್ಟ್ರಾಕ್ಟ್ ಮೆಟಲ್ಸ್ ಆಫ್ ಲೋ ಆಕ್ಟಿವಿಟಿ ಸೀರೀಸ್? ಹೇಗೆ ಅಂದರೆ ಹಿಯರ್ ದ ಮೆಟಲ್ಸ್ ಆರ್ ವೆರಿ ಅನ್ರಿಯಾಕ್ಟಿವ್. ಇಲ್ಲಿ ಲೋ ಆ್ಯಕ್ಟಿವಿಟಿ ಸೀರೀಸಲ್ಲಿರುವಂಥ ಮೆಟಲ್ಸು ತುಂಬ ಅನ್ರಿಯಾಕ್ಟಿವ್ ಇರುತ್ತೆ. ಇಲ್ಲಿ ಜಸ್ಟ್ ಬೈ ಹೀಟಿಂಗ್ ಇಟ್ ಸೆಲ್ಫ್, ಬಿಸಿ ಮಾಡ್ತಿದ್ದಂಗೆ ಅಲ್ಲಿದ್ದಂತಹ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಮೆಟಲ್ ಆಕ್ಸೈಡ್ನ ಮತ್ತೆ ಹೀಟ್ ಮಾಡೋದ್ರಿಂದ ನಮಗೆ ಮೆಟಲ್ಸ್ ಸಿಗ್ತಾ ಹೋಗುತ್ತೆ. ನೋಡ್ಬೋದು ಮರ್ಕ್ಯೂರಿಕ್ ಸಲ್ಫೈಡ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. On heating it is converted into mercuric oxide. On further heating mercuric oxide is converted into mercury. Same method is used for copper also. ಕಾಪರ್ಗೂ ಅಷ್ಟೇ ಸೇಮ್ ಮೆಥಡ್ನ ಯೂಸ್ ಮಾಡ್ತೀವಿ. ಕಾಪರ್ ಸಲ್ಫೈಡ್ ಆನ್ ಹೀಟಿಂಗ್ ಕನ್ವರ್ಟೆಡ್ ಇಂಟು ಕಾಪರ್ ಆಕ್ಸೈಡ್. ಆನ್ ಫರ್ದರ್ ಹೀಟಿಂಗ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕಾಪರ್. ಓಕೆ, ಇಲ್ಲಿ ಲೋ ಆ್ಯಕ್ಟಿವಿಟಿ ಸೀರೀಸ್ನ ಜಸ್ಟ್ ಬಿಸಿ ಮಾಡಿದರೆ ನಮಗೆ ಪ್ಯೂರ್ ಮೆಟಲ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಇನ್ ದ ಮಿಡ್ಲ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸ್. ಇಲ್ಲಿ ಮಿಡ್ಲ್ ಆಫ್ ದ ಆ್ಯಕ್ಟಿವಿಟಿ ಸೀರೀಸಲ್ಲಿರೋದು ದೇ ಆರ್ ಐದರ್ ಇನ್ ದಿ ಕಾರ್ಬೋನೇಟ್ ಆರ್ ಇನ್ ಸಲ್ಫೈಡ್ ನೇಚರ್. ಮೆಟಲ್ಸು ಕಾರ್ಬೋನೇಟ್ಸ್ ಜೊತೆ ಅಥವಾ ಸಲ್ಫೈಡ್ಸ್ ಜೊತೆ ಇರ್ತವೆ. ಎಕ್ಸಾಂಪಲ್ ಕೊಡಿದರೆ ಜಿಂಕ್ ಸಲ್ಫೈಡ್ ಅಥವಾ ಜಿಂಕ್ ಕಾರ್ಬೋನೇಟ್. ಇಫ್ ದ ಮೆಟಲ್ ಈಸ್ ಇನ್ ದ ಜಿಂಕ್ ಸಲ್ಫೈಡ್ ಫಾರ್ಮ್, ಅಲ್ಲಿರುವಂತಹ ಮೆಟಲ್ಸು ಜಿಂಕ್ ಸಲ್ಫೈಡಲ್ಲಿತ್ತು ಅಂದರೆ ವಿ ಯೂಸ್ ರೋಸ್ಟಿಂಗ್ ಮೆಥಡ್. ರೋಸ್ಟಿಂಗ್ ಅಂದರೆ ಹೀಟಿಂಗ್ ಇನ್ ದ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಎಕ್ಸಸ್ ಸಪ್ಲೈ ಆಫ್ ಏರ್. ಜಾಸ್ತಿ ಗಾಳಿನ ಸಪ್ಲೈ ಮಾಡಿ ಬಿಸಿ ಮಾಡೋದನ್ನು ರೋಸ್ಟಿಂಗ್ ಅಂತ ಹೇಳ್ತೀವಿ. ಕ್ಯಾಲ್ಸಿನೇಷನ್ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಕಡಿಮೆ ಗಾಳಿನ ಕೊಟ್ಟು ಬಿಸಿ ಮಾಡೋದನ್ನು ಕ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಮಿಡ್ಲ್ ಆಫ್ ದಿ ಆ್ಯಕ್ಟಿವಿಟಿ ಸೀರೀಸಲ್ಲಿ ಯಾವುದಾದ್ರೂ ಮೆಟಲ್ಸ್ ಇರಲಿ ಅದನ್ನು ಫಸ್ಟು ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು ಅಂದರೆ ಒಂದು ರೋಸ್ಟಿಂಗ್ ಮಾಡಬೇಕು, ಇಲ್ಲ ಕ್ಯಾಲ್ಸಿನೇಷನ್ ಮಾಡಬೇಕು. ರೋಸ್ಟಿಂಗನ್ನು ಜಾಸ್ತಿ ಹೀಟ್ ಮಾಡಬೇಕು. ಕ್ಯಾಲ್ಸಿನೇಷನ್ ಅಂದರೆ ಹೀಟ್ ಜಾಸ್ತಿ ಮಾಡಬೇಕು ಬಟ್ ಗಾಳಿ ಏರ್ನ ಲಿಮಿಟೆಡ್ ಆಗಿ ಸಪ್ಲೈ ಮಾಡಬೇಕು. ಐದರ್ ಬೈ ರೋಸ್ಟಿಂಗ್ ಆರ್ ಕ್ಯಾಲ್ಸಿನೇಷನ್ ವಿ ಕ್ಯಾನ್ ಕನ್ವರ್ಟ್ ದೆಮ್ ಇಂಟು ರೆಸ್ಪೆಕ್ಟಿವ್ ಮೆಟಲ್ ಆಕ್ಸೈಡ್ಸ್. ಮೆಟಲ್ ಆಕ್ಸೈಡ್ಸ್ ಬಂದಮೇಲೆ ಏನು ಮಾಡಬೇಕು, ಅವನ್ನ ಕಾರ್ಬನ್ನ ಒಂದು ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡಿ ಮೆಟಲ್ ಆಕ್ಸೈಡ್ಸ್ ಆರ್ ಕನ್ವರ್ಟೆಡ್ ಇಂಟು ಮೆಟಲ್ಸ್. ಮೆಟಲ್ ಆಕ್ಸೈಡ್ಸ್ನ ಮೆಟಲ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಕಾರ್ಬನ್ ವಿ ಕ್ಯಾನ್ ಯೂಸ್ ಸಮ್ ಅದರ್ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಸೋಡಿಯಂ, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಬಿಕಾಸ್ ದೇ ಆರ್ ಆಲ್ಸೋ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ದೇ ಡಿಸ್ಪ್ಲೇಸಸ್ ಮೆಟಲ್ಸ್ ಆಫ್ ಲೋ ಆ್ಯಕ್ಟಿವಿಟಿ. ತುಂಬ ಏನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್. ಆ ಬೇಸಿಸ್ ಮೇಲೆ ನಾವು ಏನು ಮಾಡ್ಬೋದು, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ನು ಯೂಸ್ ಮಾಡ್ಬೋದು. ಓಕೆ, ದಿಸ್ ಈಸ್ ಅಬೌಟ್ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಆಫ್ ಮಿಡ್ಲ್ ಆಫ್ ದಿ ಆ್ಯಕ್ಟಿವಿಟಿ series. In today's class, let's discuss about extracting metals towards the top of the activity series. Here, the metals high up in the reactivity series are very reactive. ತುಂಬ ರಿಯಾಕ್ಟಿವ್ ಆಗಿರುತ್ತೆ. They cannot be obtained by heating, roasting, calcination. ಬಿಸಿ ಮಾಡೋದ್ರಿಂದನೋ ರೋಸ್ಟಿಂಗ್ ಮಾಡೋದ್ರಿಂದನೋ ಕ್ಯಾಲ್ಸಿನೇಷನ್ ಮಾಡೋದು ಅಥವಾ ಕಾರ್ಬನ್ ಜೊತೆ ಮಿಕ್ಸ್ ಮಾಡೋದ್ರಿಂದನೋ ನಮಗೆ ಸಿಗಲ್ಲ. ಬಿಕಾಸ್ ದೇ ಹ್ಯಾವ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ದ್ಯಾನ್ ಕಾರ್ಬನ್. ಕಾರ್ಬನ್ಗಿಂತ ಅವಕ್ಕೆ ಆಕ್ಸಿಜನ್ ಮೇಲೆ ತುಂಬ ಅಫಿನಿಟಿ ಮೀನ್ಸ್ ಆಸೆ ಇರೋದ್ರಿಂದ ಏನು ಮಾಡ್ತವೆ ಅವು, ನಾವು ಕಾರ್ಬನ್ನ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ದೆನ್ ಹೌ ಕೆನ್ ವಿ ಸಪ್ರೇಟ್? We can separate it by a method called electrolytic reduction. ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ನ ಯೂಸ್ ಮಾಡಿ ನಾವು ಸಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ sodium, magnesium, calcium, they are obtained
ಇನ್ ದೇರ್ ಮೋಲ್ಟನ್ ಕ್ಲೋರೈಡ್ ಸ್ಟೇಟ್, ಅವೆಲ್ಲವೂ ಕ್ಲೋರೈಡ್ ಸ್ಟೇಟ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಅವನ್ನ ಏನು ಮಾಡ್ತೀವಿ, ಸೊಲ್ಯೂಷನ್ನ ಮಾಡಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ನಾವು ಸಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದು ಹತ್ರ ಪ್ಯೂರ್ ಮೆಟಲ್ ಸಿಗುತ್ತೆ, ಇನ್ನೊಂದು ಹತ್ರ ಇಂಪ್ಯೂರ್ ಮೆಟಲ್ಲು ಸಿಗ್ತಾ ಹೋಗುತ್ತೆ. ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಸಪ್ರೇಟ್ ಮಾಡೋದು. ನೆಕ್ಸ್ಟ್ ರೀಫೈನಿಂಗ್ ಆಫ್ ಮೆಟಲ್ಸ್, ಅದು ಟಾಪ್ ರಿಯಾಕ್ಟಿವಿಟಿ ಸೀರೀಸ್ನ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಸಪ್ಲೈ ಮಾಡ್ತೀವಿ. ಪ್ಯೂರ್ ಮೆಟಲ್ನ ಒಪ್ಟೈನ್ ಮಾಡ್ಕೊತೀವಿ. ಆಯಿತಾ. ಫಸ್ಟು ಸ್ಟೆಪ್ಪು ಲೋ ಆ್ಯಕ್ಟಿವಿಟಿ ಇರೋದನ್ನು ಬಿಸಿ ಮಾಡಿದರೆ ಸಾಕು. ಮಿಡ್ಲಲ್ಲಿರೋದನ್ನು ರೋಸ್ಟಿಂಗ್ ಕ್ಯಾಲ್ಸಿನೇಷನ್ ಮಾಡಿ ಫಸ್ಟು ಮೆಟಲ್ ಆಕ್ಸೈಡ್ನ ಪಡ್ಕೊಬೇಕು. ಆ ಮೆಟಲ್ ಆಕ್ಸೈಡ್ನ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ಸ್ನ ಯೂಸ್ ಮಾಡಿ ನಾವು ಮೆಟಲ್ಸ್ನ ಪಡ್ಕೊಬೇಕು. ಹೌದಾ. ಹೈ ರಿಯಾಕ್ಟಿವಿಟಿ ಇರೋದನ್ನ ಎಲೆಕ್ಟ್ರೋಲಿಟಿಕ್ ರಿಡಕ್ಷನಿಂದ ಪಡ್ಕೊಬೋದು. ನೆಕ್ಸ್ಟು ರೀಫೈನಿಂಗ್ ಆಫ್ ಮೆಟಲ್ಸ್. ಈ ಮೂರು ಮೆಟಲ್ಸ್, ಲೋ ಆ್ಯಕ್ಟಿವಿಟಿ, ಹೈ ಆ್ಯಕ್ಟಿವಿಟಿ, ಮಿಡ್ಲ್ ಆಫ್ ದ ಆ್ಯಕ್ಟಿವಿಟಿಯಲ್ಲಿ ಬಂದಿರೋ ಅಂಥವು ದೇ ಆರ್ ನಾಟ್ ಪ್ಯೂರ್, ಅವಷ್ಟು ಪ್ಯೂರ್ ಆಗಿರಲ್ಲ. ಅವನ್ನ ರೀಫೈನ್ ಮಾಡಬೇಕು, ಮತ್ತೆ ಶುದ್ಧೀಕರಿಸಬೇಕು. ಹೇಗೆ? ಫಾರ್ ದಿಸ್ ರೀಫೈನಿಂಗ್ ದೇ ಹ್ಯಾವ್ ಗಿವನ್ ಅ ಮೆಥಡ್ ಕಾಲ್ಡ್ ಎಲೆಕ್ಟ್ರೋಲಿಟಿಕ್ ರೀಫೈನಿಂಗ್. ಇಲ್ಲೊಂದು ಮೆಥಡ್ನ ಯೂಸ್ ಮಾಡ್ತಾರೆ, ದಟ್ ಈಸ್ ಎಲೆಕ್ಟ್ರೋಲಿಟಿಕ್ ರೀಫೈನಿಂಗ್. ಹೆಂಗಪ್ಪ ಇಲ್ಲಿ? ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಕ್ಯಾನ್ ರೀಫೈನ್ ದಿ ಮೆಟಲ್ಸ್, ಅವನ್ನ ಪ್ಯೂರಿಫೈ ಮಾಡ್ಬೋದು ಅಂತ. ಹೇಗೆ? ಇನ್ ದಿಸ್ ಪ್ರೋಸೆಸ್ ದ ಇಂಪ್ಯೂರ್ ಮೆಟಲ್ ಈಸ್ ಮೇಡ್ ದಿ ಆ್ಯನೋಡ್. ಪಾಸಿಟಿವ್ ಎಂಡ್ ಆಗಿ ಇಂಪ್ಯೂರ್ ಮೆಟಲ್ನ ಹಾಕ್ತೀವಿ. ಅಂದರೆ ಯಾವ ಮೆಟಲ್ನ ಪ್ಯೂರಿಫೈ ಮಾಡಬೇಕಿರುತ್ತೋ ಅದನ್ನು ಆ್ಯನೋಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಈಸ್ ಮೇಡ್ ದ ಕ್ಯಾಥೋಡ್. ಪ್ಯೂರ್ ಮೆಟಲ್ನ ಕ್ಯಾಥೋಡ್ ಆಗಿ ಮಾಡ್ತೀವಿ. ಆ್ಯಂಡ್ ಅ ಸೊಲ್ಯೂಷನ್ ಆಫ್ ಮೆಟಲ್ ಸಾಲ್ಟ್ ಈಸ್ ಯೂಸ್ಡ್ ಆ್ಯಸ್ ಆನ್ ಎಲೆಕ್ಟ್ರೋಲೈಟ್. ಇಲ್ಲಿ ಸೊಲ್ಯೂಷನ್ ಅಂದರೆ ಇಲ್ಲಿ ಮಧ್ಯೆ ಲಿಕ್ವಿಡ್ ಹಾಕ್ತೀವಲ್ವ, ಆ ಸೊಲ್ಯೂಷನ್ ಯಾವುದಪ್ಪ ಅಂದರೆ ನಾವು ಯಾವ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇರ್ತೀವಿ ಅದನ್ನು ಸೊಲ್ಯೂಷನ್ ಆಗಿ ಅಥವಾ ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ. ದಿ ಆಪರೇಟರ್ ಶುಡ್ ಬಿ ಸೆಟ್ ಅಪ್ ಆಸ್ ಶೋನ್ ಇನ್ ದಿ ಫಿಗರ್. ಆನ್ ಪಾಸಿಂಗ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರೋಲೈಟ್, ದ ಪ್ಯೂರ್ ಮೆಟಲ್ ಫ್ರಮ್ ದ ಆ್ಯನೋಡ್ ಡಿಸಾಲ್ವ್ಸ್ ಇನ್ ದ ಎಲೆಕ್ಟ್ರೋಲೈಟ್. ಆ್ಯನೋಡ್ ಅಂದರೆ ಆ್ಯನೋಡಲ್ಲಿ ನಾವು ಇಂಪ್ಯೂರ್ ಹಾಕಿದ್ವಿ, ಅಲ್ಲಿ ಪ್ಯೂರ್ ಇರೋಂತಹ ಮೆಟಲ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಟ್ ಜೊತೆ ಡಿಸಾಲ್ವ್ ಆಗುತ್ತೆ. ಆ್ಯನ್ ಈಕ್ವಿವೆಲೆಂಟ್ ಅಮೌಂಟ್ ಆಫ್ ಪ್ಯೂರ್ ಮೆಟಲ್ ಫ್ರಮ್ ದ ಎಲೆಕ್ಟ್ರೋಲೈಟ್ ಈಸ್ ಡಿಪಾಸಿಟೆಡ್ ಆನ್ ದ ಕ್ಯಾಥೋಡ್. ಆ ಪ್ಯೂರ್ ಮೆಟಲ್ ಮೇಲೆ ಬಂದ್ಬಿಟ್ಟು ಎಲೆಕ್ಟ್ರೋಲೈಟ್ ಜೊತೆ ಮಿಕ್ಸ್ ಆಗಿರುವಂತಹ ಮೆಟಲ್ಲು ಬಂದ್ಬಿಟ್ಟು ಕ್ಯಾಥೋಡ್ ಮೇಲೆ ಕೂರುತ್ತೆ. ಆ್ಯಂಡ್ ದ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಗೋ ಇನ್ ಟು ದ ಸೊಲ್ಯೂಷನ್. ಕರ್ಗೋಂತಹ ಇಂಪ್ಯೂರಿಟಿ ಸೊಲ್ಯೂಷನ್ ಜೊತೆ ಮಿಕ್ಸ್ ಆಗಿ ದೇ ಸೆಟಲ್ ಅಟ್ ದ ಬಾಟಮ್ ಆಫ್ ದ ಆ್ಯನೋಡ್ ಆ್ಯಂಡ್ ವಿ ಕಾಲ್ ಇಟ್ ಆ್ಯಸ್ ಆ್ಯನೋಡ್ ಮಡ್. ಇಲ್ಲಿ ಫಿಗರಲ್ಲಿ ತೋರಿಸಿದ್ದಾರೆ, ಆ್ಯನೋಡ್ ಮಡ್ ಅಂತ ಹೇಳ್ತೀವಿ. ಅಲ್ಲಿ ಬಂದು ಇಂಪ್ಯೂರಿಟೀಸು ಸೆಟಲ್ ಆಗ್ತಾ ಹೋಗುತ್ತೆ. ಇಂಪ್ಯೂರ್ ಮೆಟಲ್ ಈಸ್ ಮೇಡ್ ಆಸ್ ಆ್ಯನೋಡ್, ಪ್ಯೂರ್ ಮೆಟಲ್ ಈಸ್ ಮೇಡ್ ಆಸ್ ಕ್ಯಾಥೋಡ್. When the electricity is passed through the electrolytic solution, the pure metal, it mixes with the electrolytic solution and get deposited on the cathode. And the impurities, they settle at the bottom of the anode and we call it as anode mud. ಈ ಥರ ಒಂದು ರಿಫೈನಿಂಗ್ ಪ್ರೋಸೆಸ್ ಆಗುತ್ತೆ. ಎಕ್ಸಾಮ್ ಪರ್ಪಸ್ಸಿಗೆ ದೇ ಮೇ ಗಿವ್ ದಿಸ್ ಫಿಗರ್ ಫಾರ್ 2 ಮಾರ್ಕ್ಸ್. ಈ ಫಿಗರ್ 2 ಮಾರ್ಕ್ಸಿಗೆ ಬರ್ಬೋದು, ಪ್ರಾಕ್ಟೀಸ್ ಮಾಡಿ. Next topic is corrosion. Corrosion, when silver articles exposed to air, ಬೆಳ್ಳಿ ಸಾಮಾನ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ದೇ ಬಿಕಮ್ ಬ್ಲ್ಯಾಕ್ ಆಫ್ಟರ್ ಸಮ್ ಟೈಮ್. ಯಾಕೆ ಕಪ್ಪಾಗುತ್ತೆ? ದಿಸ್ ಈಸ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫರ್ ಇನ್ ದ ಏರ್ ಟು ಫಾರ್ಮ್ ಕೋಟಿಂಗ್ ಆಫ್ ಸಿಲ್ವರ್ ಸಲ್ಫೈಡ್. ಗಾಳಿಗೆ ಎಕ್ಸ್ಪೋಸ್ ಮಾಡಿದಾಗ ಅಟ್ಮಾಸ್ಫಿಯರಲ್ಲಿರೋ ಸಲ್ಫರ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ನ ಫಾರ್ಮೇಷನ್ ಮಾಡುತ್ತೆ. ಇಟ್ ಫಾರ್ಮ್ಸ್ ಸಿಲ್ವರ್ ಸಲ್ಫೈಡ್. ಸೊ ದ ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲ್ಯಾಕ್ ವೆನ್ ಎಕ್ಸ್ಪೋಸ್ ಟು ಏರ್. ಎಕ್ಸಾಮ್ ಪರ್ಪಸ್ಗೆ ಕ್ವೆಶನ್ ಕೇಳಿದರೆ ವೆನ್ ಸಿಲ್ವರ್ ಈಸ್ ಕೆಪ್ಟ್ ಎಕ್ಸ್ಪೋಸ್ ಟು ಏರ್ ಇಟ್ ಫಾರ್ಮ್ಸ್ ಅ ಬ್ಲ್ಯಾಕ್ ಕೋಟಿಂಗ್ ಆನ್ ಇಟ್. ವೈ? ಯಾಕೆ ಅಂತ ಕೇಳಿದ್ದಾರೆ. ಬಿಕಾಸ್ ದ ಸಿಲ್ವರ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫರ್ ಇನ್ ದ ಏರ್. ಗಾಳಿಯಲ್ಲಿರುವಂತಹ ಸಲ್ಫರ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ನ ಫಾರ್ಮೇಷನ್ ಮಾಡುತ್ತೆ. ಅದಕ್ಕೋಸ್ಕರನೇ ಸಿಲ್ವರ್ ಆರ್ಟಿಕಲ್ಸು ಬ್ಲ್ಯಾಕ್ ಆಗುತ್ತೆ. ನೆಕ್ಸ್ಟ್
Copper, it reacts with carbon dioxide in the air and slowly loses its shiny brown surface and gains a green coat. ಅದ್ರ ಮೇಲ್ಗಡೆ ಗ್ರೀನ್ ಕಲರ್ ಕೋಟ್. ಕಾಪರ್ ತಾಮ್ರದ ಪಾತ್ರೆಗಳೇನಾಗಿರ್ತವೆ ಅಂದರೆ ಹೊರಗಡೆ ತೆಗ್ದಿಟ್ಟಾಗ ಏನಾಗುತ್ತೆ, ಹಸಿರು ಕಲರ್ ಆಗಿರುತ್ತೆ. ಯಾಕಪ್ಪ ಅಂದರೆ ಅವು ಅಟ್ಮಾಸ್ಫಿಯರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಆ ಗ್ರೀನ್ ಕಲರ್ ಕೋಟಿಂಗ್ನ ಫಾರ್ಮೇಷನ್ ಮಾಡುತ್ತೆ. ದ ಗ್ರೀನ್ ಕಲರ್ ಸಬ್ಸ್ಟೆನ್ಸ್ ಫಾರ್ಮ್ಡ್ ಆನ್ ಇಟ್ ಈಸ್ ಕಾಪರ್ ಕಾರ್ಬೋನೇಟ್. ಹಸಿರು ಕಲರ್ ಏನು ಬರುತ್ತೆ ಅದು ಕಾಪರ್ ಕಾರ್ಬೋನೇಟ್ ಆಗಿರುತ್ತೆ. ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಆ್ಯಂಡ್ ಸ್ಲೋಲಿ ಲೂಸಸ್ ಇಟ್ಸ್ ಶೈನಿ ನೇಚರ್ and forms a green coat. This green substance is basic copper carbonate. Next, iron. When it is exposed to moist air for a long time, it acquires a coating of a brown flaky substance called rust. ಕಬ್ಬಣನ ಹೊರಗಡೆ ತೆಗೆದಿಟ್ರೆ ತುಕ್ಕು ಹಿಡಿಯುತ್ತೆ, ಅದು ಬ್ರೌನ್ ಕಲರ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ವೆನ್ ಡಸ್ ಐರನ್ ರಸ್ಟ್? ಯಾವಾಗ ತುಕ್ಕು ಹಿಡಿಯುತ್ತೆ? ಒಂದು, ನೀರು, ಗಾಳಿ. ಎಯಲ್ಲಿ ಏನಾಗಿದೆ, ಐರನ್ ನೇಲ್ ಏರಲ್ಲೂ ಇದೆ, ವಾಟರಲ್ಲೂ ಇದೆ, ಅದು ರಸ್ಟ್ ಆಗಿದೆ. ಸೆಕೆಂಡಲ್ಲಿ ದಟ್ ನೇಲ್ ಈಸ್ ಫೌಂಡ್ ಓನ್ಲಿ ವಿತ್ ವಾಟರ್, ನೀರು ಜೊತೆ ಇದೆ, ಸೊ ರಸ್ಟ್ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಡ್ರೈ ಏರಲ್ಲಿದೆ, ಕೆಳಗಡೆ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಹಾಕಿದ್ದೀವಿ, ಅಲ್ಲೂ ರಸ್ಟ್ ಆಗಿಲ್ಲ. ಯಾವಾಗ ಐರನ್ ನೇಲ್ ರಸ್ಟ್ ಆಗುತ್ತೆ ಅಂದರೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಬೋತ್ ಏರ್ ಆ್ಯಂಡ್ ವಾಟರ್, ನೀರು ಮತ್ತು ಗಾಳಿಗೆ ಎಕ್ಸ್ಪೋಸ್ ಆದಾಗ ಅದು ರಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪ್ರಿವೆನ್ಷನ್ ಆಫ್ ಕರೋಷನ್. ಹೌ ಕೆನ್ ವಿ ಪ್ರಿವೆಂಟ್ ಕರೋಷನ್? ಫಸ್ಟ್ ಒನ್, ರಸ್ಟಿಂಗ್ ಆಫ್ ಐರನ್ ಕೆನ್ ಬಿ ಪ್ರಿವೆಂಟೆಡ್ ಬೈ ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಗ್ಯಾಲ್ವನೈಸಿಂಗ್, ಕ್ರೋಮ್ ಪ್ಲೇಟಿಂಗ್, ಅನಡೈಸಿಂಗ್ ಆರ್ ಮೇಕಿಂಗ್ ಅಲಾಯ್ಸ್. ಪೇಂಟ್ ಮಾಡೋದ್ರಿಂದ, ಆಯಿಲಿಂಗ್ ಮಾಡೋದ್ರಿಂದ, ಗ್ರೀಸಿಂಗ್ ಮಾಡೋದ್ರಿಂದ, ಗ್ಯಾಲ್ವನೈಸಿಂಗ್ ಮಾಡೋದ್ರಿಂದ, ಕ್ರೋಮ್ ಪ್ಲೇಟಿಂಗ್ ಮಾಡೋದ್ರಿಂದ ರಸ್ಟಿಂಗ್ನ ಪ್ರಿವೆಂಟ್ ಮಾಡ್ಬೋದು. ಗ್ಯಾಲ್ವನೈಸೇಷನ್ ಅಂದರೆ ಏನಪ್ಪ ಅಂದರೆ ಇಟ್ಸ್ ಅ ಮೆಥಡ್ ಆಫ್ ಪ್ರೊಟೆಕ್ಟಿಂಗ್ ಸ್ಟೀಲ್ ಆ್ಯಂಡ್ ಐರನ್ ಫ್ರಮ್ ರಸ್ಟಿಂಗ್ ಬೈ ಕೋಟಿಂಗ್ ದೆಮ್ ವಿತ್ ಅ ಥಿನ್ ಲೇಯರ್ ಆಫ್ ಜಿಂಕ್. ಐರನ್ ಮೇಲೆ ಒಂದು ಜಿಂಕ್ನ ಥಿನ್ ಲೇಯರ್ ಕೋಟ್ ಮಾಡೋದನ್ನು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ದಿಸ್ ಗ್ಯಾಲ್ವನೈಸ್ಡ್ ಆರ್ಟಿಕಲ್ಸ್ ದೇ ಕ್ಯಾನ್ ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ರಸ್ಟಿಂಗ್. ತುಕ್ಕು ಹಿಡಿಯೋದ್ರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ, ತನ್ನನ್ನು ತಾನು ಪ್ರಿವೆಂಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಅಲಾಯಿಂಗ್ ಮೀನ್ಸ್ ಮಿಕ್ಸಿಂಗ್ ಒನ್ ಮೆಟಲ್ ವಿತ್ ಅನದರ್ ನಾನ್ ಮೆಟಲ್. ಒಂದು ಮೆಟಲ್ನ ನಾನ್ ಮೆಟಲ್ ಜೊತೆ ಇರ್ಬೋದು ಅಥವಾ ಮೆಟಲ್ ಜೊತೆ ಇರ್ಬೋದು, ಅದನ್ನು ಮಿಕ್ಸ್ ಮಾಡೋದನ್ನು ಅಲಾಯಿಂಗ್ ಅಂತ ಹೇಳ್ತೀವಿ. ಮಿಕ್ಸಿಂಗ್ ಅ ಮೆಟಲ್ ಆರ್ ಅ ನಾನ್ ಮೆಟಲ್ ಈಸ್ ಕಾಲ್ಡ್ ಅಲಾಯಿಂಗ್. ಹಿಯರ್ ದಿ ಐರನ್ ಈಸ್ ದ ಮೋಸ್ಟ್ ಯೂಸ್ಡ್ ಮೆಟಲ್. ತುಂಬ ಯೂಸ್ ಮಾಡೋವಂಥ ಮೆಟಲ್ ಬಂದುಬಿಟ್ಟು ಐರನ್. ಅದನ್ನು ನಾವು ಪ್ಯೂರ್ ಫಾರ್ಮಲ್ಲಿ ಇದ್ದಾಗ ಯೂಸ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇಟ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ಸ್ಟ್ರೆಚಸ್ ಈಸಿಲಿ ವೆನ್ ಹಾಟ್. ಕಬ್ಬಣ ಪ್ಯೂರ್ ಫಾರ್ಮಲ್ಲಿ ಇದ್ದಾಗ ಏನಪ್ಪ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಮತ್ತೇನಾಗುತ್ತೆ ಅಂದರೆ ಈಸಿಯಾಗಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಅದೇ ಸ್ವಲ್ಪ ಕಾರ್ಬನ್ ಜೊತೆ ಮಿಕ್ಸ್ ಮಾಡ್ತಿದ್ದಂಗೆ ಇಟ್ ಬಿಕಮ್ಸ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಪ್ಯೂರ್ ಐರನ್ನ ಯೂಸ್ ಮಾಡಲ್ಲ, ಅದನ್ನು ಬೇರೆ ಮೆಟಲ್ಸ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ವೆನ್ ಐರನ್ ಈಸ್ ಮಿಕ್ಸ್ಡ್ ವಿತ್ ನಿಕ್ಕಲ್ ಆ್ಯಂಡ್ ಕ್ರೋಮಿಯಂ ವಿ ಗೆಟ್ ಸ್ಟೇನ್ಲೆಸ್ ಸ್ಟೀಲ್ ವಿಚ್ ಈಸ್ ಹಾರ್ಡ್ ಆ್ಯಂಡ್ ಡಸ್ ನಾಟ್ ರಸ್ಟ್. ನಿಕ್ಕಲ್ ಅಥವಾ ಕ್ರೋಮಿಯಂ ಜೊತೆ ಐರನ್ನ ಮಿಕ್ಸ್ ಮಾಡಿದಾಗ ವಿಲ್ ಗೆಟ್ ಸ್ಟೇನ್ಲೆಸ್ ಸ್ಟೀಲ್. ಒನ್ ಮಾರ್ಕ್ ಕ್ವೆಶನ್, ವಿ ಗೆಟ್ ಸ್ಟೇನ್ಲೆಸ್ ಸ್ಟೀಲ್ ವೆನ್ ಐರನ್ ಈಸ್ ಮಿಕ್ಸ್ಡ್ ವಿತ್ ಡ್ಯಾಶ್ ಅಂತ ಕೇಳ್ತಾರೆ. ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ನಿಕ್ಕಲ್ ಆ್ಯಂಡ್ ಕ್ರೋಮಿಯಂ. ಓಕೆ. ನೆಕ್ಸ್ಟ್, ವಾಟ್ ಈಸ್ ಅಲಾಯ್ ಅಂದರೆ ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಮೆಟಲ್ ಆ್ಯಂಡ್ ಅ ನಾನ್ ಮೆಟಲ್. ಎರಡು ಅಥವಾ ಎರಡಕ್ಕಿಂತ ಮೆಟಲ್ಸ್ ಮಿಕ್ಸ್ ಆಗ್ಬೋದು, ಅಥವಾ ಒಂದು ಮೆಟಲ್ ಒಂದು ನಾನ್ ಮೆಟಲ್ ಮಿಕ್ಸ್ ಆಗಿ ಆಗೋವಂಥದ್ದನ್ನು ಅಲಾಯ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬೇಸಿಕಲಿ ಪ್ರೈಮರಿ ಮೆಟಲ್ನ ಕರಗಿಸಿ ಅದಕ್ಕೆ ಇನ್ನು ಬೇರೆ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ವಿ ಕೂಲ್ ದೆಮ್ ಇಂಟು ರೂಮ್ ಟೆಂಪರೇಚರ್. By that we will get alloys. For those metal and a non-metal, ಅಲ್ಲಿ ಮಿಕ್ಸ್ ಮಾಡಿರುವಂಥ ಒಂದು ಮೆಟಲು ಅಥವಾ ನಾನ್ ಮೆಟಲಿಗೆ ಇನ್ ಕೇಸ್ ಮರ್ಕ್ಯುರಿನ ಮಿಕ್ಸ್ ಮಾಡಿದರೆ ವಿ ಕಾಲ್ ಇಟ್ ಆಸ್ ಅಮಾಲ್ಗಮ್. ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅಮಾಲ್ಗಮ್. ಓಕೆ. ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ electric conductivity and melting point of an alloy is less
ದೆನ್ ದಟ್ ಆಫ್ ಪ್ಯೂರ್ ಮೆಟಲ್. ಆ ಪ್ಯೂರ್ ಮೆಟಲ್ಗಿಂತ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತು ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಬ್ರಾಸ್ ಈಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಬ್ರಾಸು ಇಟ್ಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ಆ್ಯಂಡ್ ಬ್ರಾನ್ಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್, ಆ್ಯಂಡ್ ಆರ್ ನಾಟ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಜಿಂಕ್ ಮತ್ತು ಬ್ರಾನ್ಸ್ ಏನಿದೆ, ದೇ ಆರ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ವೆರಾಸ್ ಕಾಪರ್ ಈಸ್ ಯೂಸ್ಡ್ ಟು ಮೇಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಯಾಕೆ ಕಾಪರ್ನ ಯೂಸ್ ಮಾಡ್ತಾರೆ ಅಂದರೆ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ಸಾಲ್ಡರ್ ಈಸ್ ಆನ್ ಅಲಾಯ್ ಆಫ್ ಲೆಡ್ ಆ್ಯಂಡ್ ಟಿನ್. ಸಾಲ್ಡರ್ ಏನಿದೆ, ಇಟ್ಸ್ ಆನ್ ಅಲಾಯ್ ಆಫ್ ಲೆಡ್ ಆ್ಯಂಡ್ ಟಿನ್, ಆ್ಯಂಡ್ ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ ವಯರ್ಸ್ ಟುಗೆದರ್. ಯಾಕೆ ಸಾಲ್ಡರ್ನ ಯೂಸ್ ಮಾಡ್ತಾರೆ ಅಂದರೆ ಬಿಕಾಸ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್, ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸಾಲ್ಡರಿಂಗ್. ಒಂದು ಸತಿ ಮಾಡೆಲ್ ಪೇಪರ್ ಕೇಳಿದ್ದಾರೆ, ವೈ ಸಾಲ್ಡರ್ ಈಸ್ ಯೂಸ್ಡ್ ಅಂತ ಕೇಳಿದ್ದಾರೆ. ಬಿಕಾಸ್ ದಿಸ್ ಸಾಲ್ಡರ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ಸೊ ಇಟ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ wires. Okay, this is about the lesson metals and non-metals. Go through this lesson. If you get any doubts, you can call me. I'll clarify your doubts. Okay, ಫ್ರೈಡೆಯಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. SSLCಯಿಂದ ಓನ್ಲಿ 13 ಪೇರೆಂಟ್ಸ್ ಕೇಮ್ ಟು ಮೀಟಿಂಗ್ ಆ್ಯಂಡ್ ದೇ ಗೇವ್ ದ ಪರ್ಮಿಷನ್ ಟು ಸ್ಟಾರ್ಟ್ ದ ಸ್ಕೂಲ್. ಇನ್ನು ಉಳಿದಿರೋರ್ಗೂ ಜಾನ್ವರಿ 1 ಅಂದರೆ ಫ್ರೈಡೆಯಿಂದ ಕ್ಲಾಸಸ್, ರೆಗ್ಯುಲರ್ ಕ್ಲಾಸಸ್ ಕಮೆನ್ಸ್ ಆಗುತ್ತೆ. ಇಟ್ಸ್ ಕಂಪಲ್ಸರಿ ಫಾರ್ ಆಲ್ ಆಫ್ ಯು ಟು ಅಟೆಂಡ್ ದ ಕ್ಲಾಸಸ್. ಓಕೆ, ವಿಡಿಯೋದಲ್ಲಿ ಏನಾದ್ರು ಡೌಟ್ ಬಂದರೆ ಕೇಳಿ. ಹೋಮ್ವರ್ಕ್ ಬಂದುಬಿಟ್ಟು ಏನಪ್ಪ ಅಂದರೆ, ವಾಟ್ ಈಸ್ ಆ್ಯನ್ ಅಲಾಯ್ ಆ್ಯಂಡ್ ಫಿಗರ್ ಇದೆಯಲ್ಲ, ಕಾಪರ್ ಪ್ಯೂರಿಫಿಕೇಷನ್ ಫಿಗರ್, ಇದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಫಿಗರ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಬ್ರಾಸ್ ಇಸ್ ಅ ಮಿಕ್ಸ್ಚರ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್, ಬ್ರಾನ್ಸ್ ಇಸ್ ಅ ಮಿಕ್ಸ್ಚರ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಇಲ್ಲಿ ಲಾಸ್ಟ್ ಪೇಜಲ್ಲಿದೆ ನೋಡಿ. ಬ್ರಾಸ್ ಇಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ಬ್ರಾನ್ಸ್ ಇಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್. ಆ ಥರ ಯಾವ್ಯಾವ 2 ಮೆಟಲ್ಸಿಂದ ಆಗಿದೆ ಅಂತ ಲಿಸ್ಟ್ ಮಾಡಿ ಕಳಿಸ್ಕೊಡಿ. ಓಕೆ, ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮೀ, ರೈಟ್? ಥ್ಯಾಂಕ್ ಯು.